ಕ್ಲೀನಿಂಗ್ ಇವಾಗ ಮಾಡ್ತಾಯಿದ್ದೀರಾ? ನೀನು ಬಂದಾಗ ಮಾಡಿಬಿಟ್ಟಿದ್ದೀರಾ? ಗೈಸ್ ನಿಜ ನೀವು ಏನೇ ಮಡಗಿ ರೂಮಲ್ಲಿ ಏನೇ ಮಡಗಿ ಒಂದೂ ಮುಟ್ಟಲ್ಲ, ಕಳೆದೋಗೋದಂತೂ ಚಾನ್ಸೇ ಇಲ್ಲ. ಫುಲ್ ಜೆನ್ಯೂನ್ ಪರ್ಸನ್ಸ್ ಇಲ್ಲಿರೋದು. ನಮ್ಮ ಕರ್ನಾಟಕದ ಕಳ್ತನ ಮಾಡ್ಕೊಂಡು ಹೋಗೋದು ಎಲ್ಲ ಏನೂ ಇಲ್ಲ. ನೀಟಾಗಿ ರೆಡಿ ಮಾಡಿಬಿಟ್ಟು ಹೋಗ್ತಾರೆ. ಅದನ್ನು ತೆಗಿಬಾರ್ದಂತ ಏನಕ್ಕೋ ಲಾಕರ್ ಇದೆ, ಏನೂ ಇಕ್ಕಿಲ್ಲ ನಾವು ಇಲ್ಲಿ. ಲಾಕರ್ ಕೊಟ್ಟಿರೋದು ವೇಸ್ಟ್, ಯಾಕಂದರೆ ಅವರೇನು ಮುಟ್ಟೋದಿಲ್ಲ ಏನಿಲ್ಲ. ಲಾಕರ್ ಇದ್ದು ಒಂದೇ, ಲಾಕರ್ ಇಲ್ಲ ಅಂದರೂ ಒಂದೇ. ಏನಾರ ಜಾಸ್ತಿ ಪರ್ಸ್ನಲ್ಲು ಅಂದರೆ ಇಕ್ಬೋದು. ಈ ಬಿಡೋ ಬೇಗ ಅಲ್ಲಿ ಸಿಗ್ನಲ್ಲಿ ಇಲ್ಲಿ ಟ್ರಾಫಿಕ್ ಆಯಿತು. ನಾಯಿ ಹೊಡೆದಂಗೆ ಹೊಡಿತೈತೆ ಬಿಸಿಲು ನೋಡಿ. ಇರೋಕ್ಕಾಗ್ತಾ ಇಲ್ಲಪ್ಪ ಬಿಸಿಲು. ಹೌದು, ಇನ್ನು ಈ ಕಡೆ ಯಾಕೆ ಎಲೆಕ್ಟ್ರಿಕ್ ಕಾರ್ಸ್ ಬಂದಿಲ್ಲ, ಎಲೆಕ್ಟ್ರಿಕ್ಸ್ ಬೈಕ್ ಬಂದಿಲ್ಲ? ಬರಬೇಕಾಗಿತ್ತೆ. ಸ್ವಿಫ್ಟು ನೋಡಿ, ಸ್ವಿಫ್ಟು, ರೇಂಜ್ ರೋವರ್ RR. ವಾವ್, ಬ್ಯೂಟಿಫುಲ್. ಇಲ್ಲೇ ಯಾವಾಗ ಬಂದಿದ್ದು ನೋಡಲೇ ಹೋಗ್ತಾ ಇದ್ದಾರೆ ತಿರ್ಗಾ ಹಿಂಗಲ್ಲ ಅಂದರೆ ಯಾವಾಗ ಟೈಗರ್ ಪಾರ್ಕ್ ಪಟ್ಟ ಇರುತ್ತೆ, ಇದು ಚೆನ್ನಾಗಿರುತ್ತೆ. ಸೇಮ್ ಆವಾಗೆ ಬಂದಿದ್ದು ತಿರ್ಗಾ ಬರ್ತಾ ಇದ್ದೀವಿ. ಹಿಂದ್ಗಡೆ ಫ್ಲ್ಯಾಗ್ಗಳೆಲ್ಲ ಇದೆ, ಎಲ್ಲ ದೇಶಗಳದ್ದು ನೋಡಿ. ದೊಡ್ಡದು ಇವ್ರದ್ದು ಮಾತ್ರ ದೊಡ್ಡದಾಗಿ ಹಾಕ್ಕೊಂಡವ್ರೆ, ಮಿಕ್ಕಿದ್ದು ನಮಗೆಲ್ಲ ಚಿಕ್ಕದಾಗಿ ಹಾಕಿದ್ದಾರೆ. ಸೊ ಇವಾಗ ನಾವು ಬಂದಿರೋದು ನೂಗ್ ನಾಚ್ ಗಾರ್ಡನ್ ಸೆಂಟರ್, ಬೊಟಾನಿಕಲ್ ಗಾರ್ಡನೋ ಏನೋ ಇದೆ, ಅಲ್ಲಿಗೆ ಬಂದಿದ್ದೀವಿ. ಇನ್ನು ಹೆಂಗಿದೆ ಏನು ಅಂತ ಗೊತ್ತಿಲ್ಲ, ನೋಡಲೂ ಇಲ್ಲ. ನೋಡೋಕ್ಕೆ ತಾನೇ ಬಂದಿರೋದು. ಇವಾಗ ಬನ್ನಿ ಹೋಗಿ ನೋಡೋಣ. ಬಿಸಿಲು ಮಾತ್ರ ಅಯ್ಯೋ ರಪ್ ಕಣ್ಣಿಗೆ ಹೊಡಿತಾ ಇದೆ. ಸೊ ಇದು ನೂಗ್ ನಾಚಲ್ಲಿರೋ ಪ್ಯಾಕೇಜಸ್ ಯಾವುದ್ಯಾವುದು ಅಂತ. ಪ್ಯಾಕೇಜ್ 1 ಏನಿದೆ, ಪ್ಯಾಕೇಜ್ 2 ಏನಿದೆ, ಪ್ಯಾಕೇಜ್ 3 ಏನಿದೆ, 4, 5, 6, 7, 8 ಏನೇನಿದೆ ನೋಡ್ಕೊಳ್ಳಿ. ನಾವು ಯಾವುದು ಅಡ್ಮಿಷನ್ ಫ್ರೀ ಪ್ಲಸ್ ಸೈಟ್ ಸೀಯಿಂಗ್ ಇಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಈಗಿರಿ ಅವ್ರನ್ನ ಹೋಗಿ ಕೇಳ್ತೀವಿ ಇವಾಗ ಏನೇನಿರುತ್ತೆ, ಎಷ್ಟು ಕಿಲೋಮೀಟ್ರ್ ಸೈಟ್ ಸೀಯಿಂಗು ಅಂತ ನೋಡೋಣ. ಇದು ಫಾರ್ ಅಡ್ಮಿಷನ್ ಫ್ರೀ ಆ್ಯಂಡ್ ಸೈಟ್ ಸೀಯಿಂಗ್. ಹೌ ಮೆನಿ ಕಿಲೋಮೀಟರ್ಸ್? How many kilometers sightseeing? How much kilometer is there? 1 hour. ಕಾರ್ಡ್ ಕೊಡ್ತೀಯಾ? ನೋಡೋಣ ಇರಿ, ಕಾರ್ಡ್ ವರ್ಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ನಮ್ಗೆ ಟೈಮ್ ಬೇರೆ ಇಲ್ಲ, ಈವ್ನಿಂಗು ಶೋ ಇದೆ ನಮ್ಮ ಪ್ಯಾಕೇಜಿಂದ. ಅದಕ್ಕೆ ನಾವು ಇವಾಗ ಚೂಸ್ ಮಾಡ್ತಾ ಇರೋದು ಬ್ಯೂಟಿಫುಲ್ ಗಾರ್ಡನ್ ಪ್ಲಸ್ ಬಸ್ ಅಂತ. ಬ್ಯೂಟಿಫುಲ್ ಗಾರ್ಡನ್ ತೋರಿಸ್ಲಿ, ಹಂಗೆ ಒಂದು ರೌಂಡ್ ನೋಡ್ಕೊಂಬರೋಣ ಹೆಂಗಿದೆ. ಇಲ್ಲೂ ವರ್ಕ್ ಆಗಿಲ್ಲ ಎ ಟಿ ಎಮ್ ಕಾರ್ಡೇ ಹೊಗೆ ಹಾಕ್ಸ್ಕೊಂಡಿದೆ. ಚಿಪ್ಪೇನೋ ಡ್ಯಾಮೇಜ್ ಅಂತೆ, ಏನೋ ಅನ್ಲಾಕ್ ಮಾಡಿಸ್ವಿ ದೊಡ್ಡದಾಗಿ. ಅನ್ಲಾಕ್ ಮಾಡಿಸಿದ್ರು ವೇಸ್ಟೇ. ಓಕೆ 200 ಮೀಟರ್ಸ್ ಹೋದರೆ ಈ ಬಸ್ ಸಿಗುತ್ತಂತೆ. ಬಸ್ಸಲ್ಲಿ 200 ಮೀಟರ್. ಯಪ್ಪ, ಇವಾಗಿರೋದೇ ಕಪ್ಪು. ನಾನು ಈ ಬಿಸಿಲಲ್ಲಿ ಬೇರೆ ಬಂದೆ, ಫುಲ್ಲು ಕಪ್ಪಾಗಿಬಿಟ್ಟಿದ್ದೀನಿ. ಗಾರ್ಡನ್ ನೋಡಿ, ಇವರಿಷ್ಟೆಲ್ಲ ಮೈಂಟೈನ್ ಮಾಡೋದಕ್ಕೆ ಅಷ್ಟು ತಗೊಳೋದು.
$2,100 ರೂಪಾಯಿ ಟಿಕೆಟು. $2,100 ಟಿಕೆಟ್. ಇನ್ನು ನಿಮ್ಗೆ ಯಾವ್ದು ಬೇಕೋ ಎಲ್ಲ ನೋಡಿ ಚೂಸ್ ಮಾಡ್ಬೋದು. ಟಾಪ್ 10 ಮೋಸ್ಟ್ ಬ್ಯೂಟಿಫುಲ್ ಗಾರ್ಡನ್ ಇನ್ ದ ವರ್ಲ್ಡಾ? ಹಾಂ, ವರ್ಲ್ಡೇ ಇರಬೇಕು. ಈ ಮರ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಇಷ್ಟು ಚಿಕ್ಕ ಮರದಲ್ಲಿ ಎಷ್ಟು ದೊಡ್ಡ ಬುಡ. ಸೊ ಗೈಸ್, ಇವಾಗ ವಿ ಆರ್ ಎಂಟರಿಂಗ್ ಆರ್ ಮ್ಯೂಸಿಯಂ. ನೋಡಿ ತಣ್ಣಗೆ ಇದ್ದಾರೋ. ಓ ವಾವ್, ಹ್ಯಾಮರ್ ಇದೆ. ಹಾಂ, ಹಮ್ಮರ್ ಇದೇ ಕಾರು. ಫೇಮಸ್ ಇನ್ ಡೆಸರ್ಟ್ಸ್. ಓಹೋ, ಇದ್ರ ದೊಡ್ಡದಾಗಿ ಹೆಂಗೈತೆ. ಇಲ್ಲ ಬೈಸಿ ಟಿಕೆಟ್ಕು ಇವೆಲ್ಲ ಡೆಸರ್ಟ್ಗಳಲ್ವ ಒಂದು. ಫೆರಾರಿನ ಇದು? ಫೆರಾರಿ ಏನೋ ಇದು ಹೌಸ್ ಸಿಂಬಲ್ ಐತೆ. ಯಾವುದೋ ಈ ಕಾರು. ಟೈರ್ಗಳು ನೋಡಿ ಹೆಂಗಿದೆ, ಒಳ್ಳೆ ಆಟ ಸಾಮಾನು ಟೈರ್ಗಳಿದ್ದಂಗಿದೆ. ಬ್ಯೂಟಿಫುಲಿ ಕಾರ್ ಸಕ್ಕದಾಗಪ್ಪ, ಬ್ಯೂಟಿಫುಲ್ ಆಗಿದೆ. ನೋಡೋ ಹಾಟ್ ಫೈರ್ ಲೈ ರಿಯಲ್ ಆಗಿ ಇದ್ದಿದ್ದು ಈ ಥರ ಕಾರ್ಗಳವೆ, ಆದರೆ ಎಲ್ಲೆಲ್ಲವೋ ಗೊತ್ತಿಲ್ಲ. ಮಾನ್ಸ್ಟರ್ ನಾವು ಯಾವಾಗ ಫೋನಲ್ಲಿ ಆಟ ಆಡ್ತಾಯಿದ್ವಿ ಈ ಥರ ಕಾರ್ಗಳಲ್ಲೆಲ್ಲ. ಹಾಂ, ಓ ಸಿಟ್ರಾನು ಅಂದರೆ ಕಂಪ್ನಿ, ಸಿಟ್ರಾನ್ ಕಂಪ್ನಿ ಇವಾಗ ಓಡಾಡ್ತಾಯಿಲ್ಲ ಬೆಂಗಳೂರಲ್ಲಿ, ಅದು. ಓ ಇದು ನೋಡಪ್ಪ, ರೇಸಿಂಗ್ ಕಾರ್ ಇದು. ಅದೇ ರೇಸಿಂಗಿಗೆ ಹೋಗ್ತಾರಲ್ಲ ಆ ಕಾರು. ಇದೆಲ್ಲ ರೇಸಿಂಗ್ ಕಾರ್ಸ್. AI ಬ್ಯಾನ್ ಔಟ್. ಇದೊಂದು ಏನೋ ಇದು ನೋಡಿ ಒಳ್ಳೆ ಪಾಲಿಶ್ ಅನಿಸ್ತಾರೆ. ನೋಡಿ ಅಲ್ಲಿ ವಿಡಿಯೋದಲ್ಲಿ ತೋರಿಸ್ತಾರೆ ಹೆಂಗೆ ಹೋಗುತ್ತೆ ಕಾರ ಅಂತ. ಎಲ್ಲ ಸ್ಪೋರ್ಟ್ಸ್ ಕಾರ್ಗಳು ನೋಡಿ. ಮೈಸೂರು ಎಕ್ಸ್ಪ್ರೆಸ್ ರೋಡಲ್ಲಿ ಇದೆಯಲ್ಲ ಕಾರ್ ಮ್ಯೂಸಿಯಂ, ಇಲ್ಲಿ ಅದೇ ಥರ ನೋಡಿ. ಇಷ್ಟು ಅಪ್ಪ ಇದು ನೋಡಿ, ಇದೆಲ್ಲ ಲಾರಿ ಆದರೆ ಕಾರ್ ಥರ. ಅದೇ ಹಿಲೆಕ್ಸು ಇನೋವಾದಲ್ಲೆಲ್ಲ ಇದೆ. ಪಿಂಕ್ ಕಲರ್ ಕಾರು. ಓಕೆ, ಎಲಿಫೆಂಟಲ್ಲಿ ಫುಲ್ಲು ಇದ್ರ ಜೊತೆ ಫೋಟೋ ಇಡ್ಸ್ಕೊಂಡಿದ್ದಾಯಿತು. $20 ಕೊಟ್ಟರೆ ಫೋಟೋ ಹಿಡಿತಾರೆ. ಅಲ್ಲೇ ಓ ಇಲ್ಲಿ ನೋಡೋ, ಇಲ್ಲಿ ಭಯಂಕರ. ಯಾರು ಬಸ್ ಏಕೋರಿಲ್ಲಲ್ಲ, ಇಸ್ಕೊಂಡು ವೇಸ್ಟಾ? ಯುವರ್ ನೇಮ್? ನವೀನ್. We are made. Where you are made? We are Century of Truth. Century of Truth. Yeah, actually I saw you at Century. Yes. He's Naveen Karthik. Shashank Dheeraj. Hi bro. What? Shashank. Dheeraj. How many days bro? We until Monday will be here. Monday night flying. You? Sunday night. Sunday night. Going Bangkok or flying? Yeah, Bangkok. Not celebrating Songkran? Songkran. New Year though. New Year, huh? Yeah, they are what That we don't know. We are from India, right? We don't know year and all. Which the place? How much tickets you have taken? Bus and admission, na? Person 683. 683 Malaysian money. Malaysian currency. ನಾವು ಒಂದು ರೌಂಡ್ ಹೊಡಿತಾ ಇದ್ದೀವಿ ಇದರಲ್ಲಿ ಬಸ್ಸಲ್ಲಿ. ಬಸ್ ಟಿಕೆಟ್ ತೊಗೊಂಡಿದ್ದೀವಿ. ಬಸ್ಸಲ್ಲಿ ಫುಲ್ಲು ಖಾಲಿ, ಯಾರೂ ಇಲ್ಲ. ಅಷ್ಟೇ ಜನ, ನಾವು 4 ಜನ. ಇವ್ರು ಹಿಂದ್ಗಡೆ ಇರೋರು ಮಲೇಷಿಯವರಂತೆ. ಅವ್ರು ನಿನ್ನೆ ನಮ್ಮನ್ನು
ಆನೆ ಎವ್ರಿವೇರ್ ಎಲಿಫೆಂಟ್ ವೈ ವಾಟ್ ಇಸ್ ದ ರೀಸನ್ Thailand is famous for elephant. ಎಲಿಫೆಂಟ್ We got Ganesha, right? Like that, they got elephant. They bring national animal. ಸೊ ಇದು ಥೈಲ್ಯಾಂಡಲ್ಲಿ ಎಲಿಫೆಂಟು ಏನು ಗೊತ್ತಾ ನ್ಯಾಷನಲ್ ಅನಿಮಲ್ ಅಂತೆ. ನೋಡ್ತಾ ಇರಿ, ನಾನೇನು ಮಾತಾಡೋಲ್ಲ ಈ ವಿಡಿಯೋದಲ್ಲಿ, ಕಂಪ್ಲೀಟ್ ವಿಡಿಯೋ ಒಂದು ಮ್ಯೂಸಿಕಲ್ಲಿ ಓಡ್ತಾ ಇರುತ್ತೆ. ಇವಾಗ ತೋರಿಸ್ತೀನಿ ನೋಡಿ, ನೋಡ್ತಾ ಇರಿ. ಒಂದಷ್ಟು ಆ ಕಡೆ ಚೆನ್ನಾಗಿದ್ರೆ ಒಂದಷ್ಟು ಈ ಕಡೆ ಚೆನ್ನಾಗಿರ್ತವೆ. ಬೇರೆ ಪಟಾಯ ಅಂದರೆ ನೈಟ್ ಲೈಫ್ ಎಲ್ಲ ಐಸ್ ನೋಡಿ, ಇದೆಲ್ಲ ಬಂದು ನೋಡ್ಬೇಕು ನೀವು. ಇನ್ನು ಕನ್ಸ್ಟ್ರಕ್ಷನ್ನು ಮಾಡ್ತಾ ಇದ್ದಾರೆ ಜಾಸ್ತಿ. ನಮ್ಮ ಕಡೆ ಗಾರ್ಡನ್ ಇದ್ದಂಗೆ ಇದೆ, ಆದರೆ ಜಾಸ್ತಿ ಪ್ಲ್ಯಾಂಟ್ಸ್, ಸ್ಟ್ರಾಂಗ್ ಪ್ಲ್ಯಾಂಟ್ಸ್ ಇರಲ್ಲ. ನರ್ಸರಿ ಅಂದರೆ ಮಾರ್ಬಿಡ್ತಾರೆ ಇದನ್ನು, ಗಿಡಗಳು ಎಲ್ಲ ಡ್ಯಾಮೇಜ್ ಆಗ್ತಾವೆ ನೋಡು, ಆವಾಗ ಎತ್ಕೊಂಡೋಗಿ ಇರ್ತಾರೆ. ಯಾವ ಗಿಡಗಳನ್ನ ಒಣಗೋಗಿರೋದು ಹೆಸರು ಹೇಳೋದು ಗೊತ್ತಿಲ್ಲ, ಹೇಳು. ಅದು ಹಿಂಗೆ ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ, ಇನ್ನೂ ಮಾಡ್ತಾನೇ ಇದ್ದಾರೆ. ಗಿಡಗಳ ಜೊತೆ ಅಲ್ಲಲ್ಲೇ ಮಣ್ಣದು ಶೇಪ್ಗಳಲ್ಲಿ ಮಣ್ಣಲ್ಲೇ ಶೇಪ್ ಮಾಡಿ ಇಟ್ಟಿರೋ ಅಂತಹ ಆ ಕೆತ್ತನೆಗಳಂದರೆ ಇವಾಗ ನಮ್ಮ ಮಣ್ಣಿನ ಮಡಿಕೆ ಹೆಂಗಿರುತ್ತೆ ಆ ಥರ ಇದರಲ್ಲಿ ಮಣ್ಣಿನ ಮಡಿಕೆದಲ್ಲಿ ಹೆಂಗೆ ಮಾಡ್ತಾರೆ ಅಂತ. ಇವೆಲ್ಲ ನೋಡಿ ಮುಳ್ಳುಗಿಡ ನಮ್ಮ ಕಡೆ ಹೆಂಗಿರುತ್ತೆ, ಇಲ್ಲಿ ಹೆಂಗಿದೆ ನೋಡಿ. ಇಲ್ಲಿಂದ ಎಲ್ಲನೇ ಎಕ್ಸ್ಪೋರ್ಟ್ ಮಾಡ್ತಾರೆ ನಾವು, ಇಲ್ಲ ಅಷ್ಟು ಮುಡ್ಕೊಂಡಿದ್ದಾರಪ್ಪ. ಮೋಸ್ಟ್ ಪ್ರಾಬ್ಲಿ ಇಲ್ಲಿಂದನೇ ಬರುತ್ತೇನೋ ಇಂಡಿಯಾಗೆ, ಗೊತ್ತಿಲ್ಲ ನನಗೆ. ಪೀಸ್ ಬುದ್ಧ ನೋಡಿ, ಇನ್ನೂ ಕನ್ಸ್ಟ್ರಕ್ಷನ್ ಅವು ಇವೆಲ್ಲ ಮಾಡ್ತಾಯಿದ್ದಾರೆ. ಇದು ನಮ್ಮ ಪ್ರಕಾರ ಅಲ್ಲಿ, ಆದರೆ ಇಲ್ಲೇನೋ ಹೆಸರು ಚೇಂಜ್ ಆಗಿದೆ. ನೀವಿಷ್ಟು ಹತ್ರ ನೋಡ್ತಾ ಇದ್ದೀರಾ, ಎಲ್ಲಾದರೂ ಗಲೀಜಿದೆಯಾ? ಎಷ್ಟು ಕ್ಲೀನಾಗಿದೆ ಅಂದರೆ. ಇದು ಆ್ಯಕ್ಚುಲಿ 1.5 ದಿನ ಬೇಕಂತೆ ನೋಡೋಕ್ಕೆ. ಏನೋ 1.5 ದಿನ ಸಾಕಾ, ಇನ್ನೂ 2 ದಿನ ಬೇಕಾ? 2 ದಿನ ಬೇಕು ನೋಡೋಕೆ. 2 ದಿನ ಬೇಕೇನೋ. ನೋಡ್ಬೇಕಂದ್ರೆ ಟೋಟಲ್ 600 ಎಕರೆ ಅಂತ ಇರೋದಿದು. 600 ಎಕರೆ ನಾವು ಇವಾಗ ನೋಡೋಕ್ಕಾಗುತ್ತಾ? ಅದು ಈ ಬಿಸಿಲಲ್ಲಿ. ಯಪ್ಪ ಬಿಸಿಲು ಎಷ್ಟಿದೆ, ಬಿಸಿಲನ್ನು ಚೆಕ್ ಮಾಡಬೇಕಾಗಿತ್ತು. ಇಲ್ಲಿ ಚೆಕ್ ಮಾಡಿಲ್ಲ ಇನ್ನು. ಆಲ್ರೆಡಿ 1 ಬಸ್ ಅನ್ನೋದ, 2 ಬಸ್ ಅನ್ನೋದು. ಅಯ್ಯೋ ಸಾಕಾಯ್ತು ನಿಜ. ನಾವು ಇಲ್ಲಿಂದ ಇಲ್ಲಿ ಸ್ವಲ್ಪ ನೋಡೋ ಅಷ್ಟೊತ್ತಿಗೆ ಸುಸ್ತಾಗೋಗಿದ್ದೀವಿ. ಈ ಬಿಸಿಲಲ್ಲಿ ಯಾರು ರೆಸನ್ ನೋಡೋಲ್ಲ. ಇಲ್ಲಿ ಮಳೆ ಯಾವಾಗ ಬೀಳುತ್ತೆ ಅಂತ ನೋಡಬೇಕು, ಯಾಕಂದರೆ ತಣ್ಣಗಿರುತ್ತಲ್ಲ ಆವಾಗ ನಾನು ನೋಡ್ಬೋದು ಅಂತ. ಇಲ್ಲ ಸಪ್ರೇಟಾಗಿ ಇಲ್ಲೇ ಇರಬೇಕು, ಸಪ್ರೇಟಾಗಿ ಓನಾಗಿ ನಾವೇ ಬರಬೇಕು, ಆವಾಗ ಸರೋದು. ಇದನ್ನ ನೋಡೋಕೆ ಮಾತ್ರ ಬರ್ಬೇಕು, ಆ ಥರ ಬರಬೇಕು. ಇದನ್ನು ಮಾಡ್ತಾ ನೋಡೋಕೆ ಬರಬೇಕಂದ್ರೆ ಅದೇ 1.5 ದಿನ ಇಲ್ಲೇ ಬೇಕು. ಓ ಇಲ್ಲಿ ನೋಡಿ ಸಕ್ಕತ್ತಾಗೈತೆ. ಮತ್ತು 9 ಯಾವುದು, ಇನ್ನು 8 ಯಾವುದು, ಇನ್ನು ಯಾವಾಗ ನೋಡೋದು? ಇನ್ನು ಟಾಪ್ 10 ಇದ್ದೀವಿ. ನಂಬರ್ 1 ನೋಡಬೇಕು. ಇನ್ನು 8 ಯಾವಾಗ ನೋಡೋದು, 9 ಯಾವಾಗ ನೋಡೋದು, 1 ಯಾವಾಗ ನೋಡೋದು?
ವರ್ಲ್ಡಲ್ಲಿ ನಂಬರ್ ಏನು ಮೇಂಟೈನ್ ಮಾಡೋಕ್ಕೆ ಎಷ್ಟು ತುಂಬ ಜನ ಇರ್ತಾರೆ, ಸಾವಿರಾರು ಜನ ಇರಬೇಕು ಎಲ್ಲ ಮೇಂಟೈನ್ ಮಾಡೋಕ್ಕೆ. ನೋಡಿ ಎಲ್ಲ ನಾವು ಒಂದು ಎಲೆ ಕಾಣಿಸ್ತಿದ್ದ ಅಂತ ನೋಡಿ, ಗುಡ್ ಮೇಂಟೈನ್ ಅಂತಲೇ ಹೇಳ್ಬೋದು. ಗಿಡಗಳು ಇದ್ದಾವೆ ಅಂತ ಗೊತ್ತು, ಆದರೆ ಇಷ್ಟು ಗಿಡಗಳಿದ್ದಾವೆ ಅಂತ ಇವತ್ತೇ ಗೊತ್ತಾಗಿದೆ. ನರ್ಸರಿಲೆಲ್ಲ ನಮ್ಮ ನರ್ಸರಿಲೆಲ್ಲ ಇಷ್ಟೊಂದು ಇರೋಲ್ಲ. ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಅಂತಲೇ ಹೇಳ್ಬೋದು. ಪ್ಲ್ಯಾಂಟ್ಸ್, ಟ್ರೀಸ್, ಎವ್ರಿಥಿಂಗ್. ಸಚ್ ಎ ಬ್ಯೂಟಿಫುಲ್ ಗಾರ್ಡನ್ ಗೈಸ್. ಎಂತ ನೋಡಿ, ಒಂದೊಂದೊಂದು ಥರ ಹೆಸರು. ಯಪ್ಪ ನೋಡಿ, ಅಲ್ಲೆಲ್ಲ ಇನ್ನೂ ಮಾಡ್ತಾನೆ ಇದ್ದಾರೆ. ದೊಡ್ಡ ನರ್ಸರಿ ವರ್ಲ್ಡಲ್ಲೇ 10th ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಎಷ್ಟು ಇದಿರಬಾರ್ದು ದೊಡ್ಡದು. ಇದೇ 10th ಹಿಂಗಿದೆ ನೋಡಿ, ಆಶ್ಚರ್ಯ ಇಷ್ಟು ಮಾಡ್ತಾ ಇದ್ದೀವಿ. ಇನ್ನೇನಾದರೂ ಫಸ್ಟ್ ಏನಾದ್ರು ನೋಡಿಬಿಟ್ರೆ ಅಯ್ಯೋ ನೋಡಿ ನೋಡಿ ನಮಗೆ ಕಣ್ಣುಗಳು ಸಾಕಾಗೋಯ್ತು. ಈ ವ್ಯೂ ನೋಡಿ, ಸೇಮ್ ಒಳ್ಳೆ ಮದುವೆ ಚೌಟ್ರಿಗಳಲ್ಲಿ ಹೆಂಗೆ ಎಂಟ್ರೆನ್ಸಲ್ಲಿ ಜುಳಿ ಗ್ಲಾಸ್ ಮುಂದ್ಗಡೆ ಬಿಟ್ಟಿಡ್ತು ಆ ಥರ ಇದೆ ಇದು ಅಲ್ವಾ. ನಮ್ಮ ಕಡೆಗಳು ಮದುವೆಗೆ ಹಿಂಗೆ ಇರೋದು, ಆ ಕಡೆ ಈ ಕಡೆ ಲೈನಾಗಿ ಎಂಟ್ರೆನ್ಸ್ ವೈಟ್ ಕಲರು, ಆ ಕಡೆ ಈ ಕಡೆ ನರ್ಸರಿ ಗಾರ್ಡನ್ನು, ಅಲ್ಲಲ್ಲಿ ಫಾರ್ಮ್ಸ್ ಇಟ್ಬಿಟ್ಟಿರ್ತಾರಲ್ಲ, ಇದು ಅದೇ ಫೀಲ್ಸೇ. ನೀರಿಗೆ ಬಿಟ್ಬಿಡೋದು ಬರಪ್ಪ, ಅದು ಸಾಕಾಗೋಯ್ತು. ಬೊಟಾನಿಕಲ್ ಗಾರ್ಡನ್ ನೋಡೋ ಅಷ್ಟೊತ್ತಿಗೆ ಇವಾಗ ಹೋಗ್ಬೇಕು ರೂಮ್ಗೆ. ಆಲ್ರೆಡಿ 4:40 ಹತ್ತತ್ರ ಆಗಿದೆ. ಕ್ಯಾಮ್ರಾ ಎತ್ಕೊಂಡು ಹೋಗಿದ್ವಿ, ಇಲ್ಲೇ ಇಟ್ಟಿದ್ವಿ. ಎತ್ತ ಕ್ಯಾಮ್ರಾ ತೋರಿಸ, ನೋಡಿ ಕ್ಯಾಮ್ರಾ ಇಲ್ಲೇ ಬಿಟ್ಬಿಡೋದು. ಇಲ್ಲಿ ನೋಡಿ ರೈಲ್ ಹೋಗೋ ಜಾಗ ಹೆಂಗಿದೆ, ಇಲ್ಲಿ ಒಂದು ಗೇಟ್ ಇಲ್ಲ, ಏನಿಲ್ಲ. ಪೆಟ್ರೋಲ್ ಡೀಸೆಲ್ ಪ್ರೈಸ್ ಇಲ್ಲ ಇದ್ದಾವೆ ಪಟಾಯದಲ್ಲಿ. ತಿರ್ಗಾ ಗಾಡಿ ಇಸ್ಕೊತಾ ಇದ್ದೀವಿ ಗೈಸ್, ತಿರ್ಗಾ ಓಡಾಡೋಕ್ಕಾಗಲ್ಲ ಅಂತ. ಏನು ಮಾಡೋದು, ನಮ್ಮ ಬಾಳೆ ಇದಾಗೋಯ್ತು. ಈಸ್ಕೊಳೋದು ಕೊಡೋದು, ಈಸ್ಕೊಳೋದು ಕೊಡೋದು. ನೋಡಿ ತಿರ್ಗಾ ಬಂದು ಗಾಡಿ ಕೊಟ್ವಿ, ತಿರ್ಗಾ ಎತ್ಕೊತಾ ಇದ್ವಿ. ಬಂದು ಬೀಚ್ ರೋಡ್ಗೆ ಫಸ್ಟ್ ಊಟ ತಿನ್ನಬೇಕು. ಒಂದು 5:30 ಆಯಿತು ಈವ್ನಿಂಗ್. ಸೀತಾ ಇದ್ದಪ್ಪ ಇಲ್ಲಿ ಇಂಡಿಯನ್ ಅದೊಂದು ಸ್ವಲ್ಪ ಆಗುತ್ತೆ. ಪಟಾಯನೂ ಸಾಕು, ನೆಕ್ಸ್ಟ್ ಸಾಕು. ಏನು ಬಿಸಿಲಿಗೆ ಹೊಡೆದ್ರೆ ಹಿಂಗೆ ನೋಡಿ ಆರಾಮಾಗಿ ಇದ್ರಲ್ಲಿ ಹೋಗ್ತಾ ನಮಗೂ ಅಷ್ಟೇ. ಇಲ್ಲಿ ಕಾರಲ್ಲಿ ಗಾಡಿಯಲ್ಲಿ ನಡ್ಕೊಂಡ್ರೆ ನಿಜವಾಗ್ಲೂ ಆಗಲ್ಲ. ನೀವು ಯಾರು ನಾವು ಫಸ್ಟೇ ಗಾಡಿ ಎತ್ಕೊಂಡ್ಬಿಟ್ರೆ, ಕಾರೇ ಎತ್ಕೊಂಡ್ಬಿಟ್ರೆ ಇಲ್ಲ ಫುಲ್ಲು ಪ್ಯಾಕೇಜೆಲ್ಲ ನಡ್ಕೊಂಡೆಲ್ಲ ಹೋಗೋಕ್ಕೆ ಚಾನ್ಸ್ ಇಲ್ಲ. ಎಷ್ಟು ದೂರಿಂದ ಎಷ್ಟು ದೂರ ಅಂತೇಳಿ. ಇಂಡಿಯನ್ ಚಿಮ್ನಿ ಪ್ಯೂರ್ ವೆಜ್ ಈ ಶೂಸು ಇಲ್ಲೊಂಥರ ಸರ್ರೇ ಆಗೈತೆ, ಸಕ್ಕದಾಗೈತೆ. ಈ ಥರ ಕಾರ್ಗಳೆಲ್ಲ ಯಾವಾಗ ಬರೋದು ನಮ್ಮ ಕರ್ನಾಟಕಕ್ಕೆ, ಇಂಡಿಯಾಗೆ? ಅದು ಹಿಂದ್ಗಡೆ ಫುಲ್ ಓಪನ್ ಕೊಟ್ಬಿಡ್ತಾನೆ, ಈ ಥರ ಕಾರ್ಗಳೆಲ್ಲ ಕೊಡೋಲ್ಲ. ಯಾವುದೋ ತಾಜ್ ಹೊಟ್ಟೆ ಇದೆ, ಯಾವುದೋ ಮಧು ಬಾನ್ ಪ್ಯೂರ್ ವೆಜ್ ಇಂಡಿಯನ್ ಫುಡ್ ಅಂದಾಗೋನೆ. ಹೋಗೋಣ. ನಾನು ಎಲ್ಲಿರೋದಲ್ಲಿ ಪಟಾಯ ತಾನೆ, ಗೊತ್ತು ತಾನೆ. ಯಾವ ಸಾಂಗ್ ಕೊಡ್ತಿದ್ದೆ ಗೊತ್ತಾ? ನೋಡಿ ಹಂಗೆ ಅಲ್ಲಿ ಅವನ್ನ ಕೇಳಿದ್ರೆ ಈ ಕನ್ನಡ ಸಾಂಗ್ ಪ್ಲೇ ಮಾಡಪ್ಪ ರಾಜು ಅಂತ. ಆಮೇಲೆ ನಾವೇ ಅವನಿಗೆ ರಿಮೋಟೇ ಕೊಟ್ಬಿಟ್ಟ, ಹಾಕ್ಕೊಳ್ಳಿ ಸರ್ ಕನ್ನಡದಲ್ಲ. ಓಕೆ ಸರ್ ಅಂತ ಆಮೇಲೆ ಕನ್ನಡದಲ್ಲಿ ಹಾಕ್ಕೊಂಬಿಟ್ಟಿಲ್ಲ. ಅವನು ಹಾಕಿದ್ದ ಯಾವುದ್ಯಾವುದೋ ಸಾಂಗು, ನಮ್ಮ
ಏನಕ್ಕೆ ಆ ಸಾಂಗ್ಗಳೆಲ್ಲ ನೋಡಿ. ಇದೆಲ್ಲ ನಮ್ಮ ದೇವ್ರುಗಳು, ಆಂಜನೇಯನು, ಗಣೇಶ ಎಲ್ಲ ನೋಡಿ. ನಮ್ಮ ಕಡೆ ಹೆಂಗಿರುತ್ತೋ ಆ ಥರ ಕೃಷ್ಣ, ಕುದುರೆ ಎಲ್ಲ ಈ ಥರ ಮಾಡೋದು. ಅದಕ್ಕೆ ಇದು ಇಂಡಿಯನ್ ರೆಸ್ಟೋರೆಂಟ್ ಅಂತ ಹಾಕ್ಕೊಂಡು. ಇವಾಗ ಆಲ್ರೆಡಿ ನಿಮಗೆ 3-4 ತೋರಿಸಿದ್ದೀನಿ ಇಂಡಿಯನ್ ರೆಸ್ಟೋರೆಂಟು. ನೀವೆಲ್ಲ ಇಲ್ಲೇ ತಿನ್ನಿ. ವೆಜಿಟೇರಿಯನ್ಸ್ ಎಕ್ಸ್ಪೆಷಲಿ. ನಾನ್ ವೆಜಿಟೇರಿಯನ್ ಅಂದರೆ ಅದು ಇದು ತಿನ್ಕೊಬೋದು, ಪರವಾಗಿಲ್ಲ. ಯಾಕಂದರೆ ನೀವು ಹೋದ್ರೆ ತಾಯಿ ಫುಡ್ ಅಂತಂದ್ರೂ ಬೇರೆ ಗೊತ್ತಲ್ಲ. ಆ ವೆಜ್ಜಲ್ಲಿ ಏನಿದೆ ಅಂತ ನಿಜವಾಗಿ ಗೊತ್ತಿಲ್ಲ. ತಾಯಿ ಫುಡ್ ಅಂತ ನಮಗಂತೂ ಏನು ಗೊತ್ತಾಗಿಲ್ಲ. ವೆಜ್ ನೂಡಲ್ಸು ಸೂಪರಾಗಿದೆ. ಇದು ಒಂದು ತಿನ್ನೋಣ, ಚೆನ್ನಾಗಿತ್ತಂತೆ. ಪನ್ನೀರ್ದಿದು ಸೂಪರಾಗಿದೆ. ಹೌ ಇಸ್ ದ ಕನ್ನಡ ಸಾಂಗ್ಸ್? ನೈಸಾ?